ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಬಾಸು ನೆನ್ನೆ ಮ್ಯಾಚು ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚಲ್ಲಿ ಪ್ರಿಯಾಂಶ್ ಆರ್ಯ ಹೊಡೆದಂಥ ಸಿಕ್ಸ್ ಏನಿದೆ, ಈ ಸಿಕ್ಸು ಪಾಪ ಓಲ್ಡ್ ಮ್ಯಾನ್ ತಲೆನ ಶೀಳ್ಕೊಂಬಿಟ್ಟಿದೆ ಗುರು. ಪಾಪ ಕಣ್ಣತ್ರ ಬಿದ್ದು ಬ್ಲಡ್ ಎಲ್ಲ ಸುರಿಸ್ಕೊಂಡು ಒಂಥರ ಹಾರಿಬಲ್ ಸೀನ್ಸು ನೆನ್ನೆ ಆಗಿದ್ದು ನೋಡಿದ್ರ ಅಂತ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. VIP ಚಾನಲ್ ಕೂತಿದ್ರಂತೆ. ಯಾವ ಸ್ಟ್ಯಾಂಡ್ಗೆ ಹೋದರೆ ಏನೋ ಗುರು, ನಮ್ಮ ಸೇಫ್ಟಿನ ನಾವಿರಬೇಕು. ಬಾಲ್ ಎಲ್ಲಿ ಹೋಗ್ತಿದೆ, ಬರೀ ಪ್ಲೇಯರ್ಸ್ಗಳು ಮಾತ್ರ ಹೆಲ್ಮೆಟ್ ಹಾಕೊಳ್ಳೋದಲ್ಲ, ಬಾಲ್ ಮೇಲೆ ಕಣ್ಣು ಇರಬೇಕು. ಹೋಗ್ಬಿಟ್ಟು ಕೂತ್ಕೊಂಡಿದ್ದೀವಿ ಅಂತ ಎತ್ತೋ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಅಂತಂದರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಾಲು ಬಂದ್ಬಿಟ್ಟು ಹಿಟ್ ಆಗ್ಬೋದು ನಿಮಗೆ. ಸೊ ಪಾಪ ವಯಸ್ಸಾಗಿರೋರು ಅದ್ರೂ ಕಣ್ಣು ರೀಜನಲ್ಲಿ ಬಿದ್ದಿದೆ, ಸ್ಪೆಕ್ಸ್ ಎಲ್ಲ ಮುರಿದೋಗಿದೆ. ನೋಡೋದಕ್ಕೆ ಒಂಥರ ಸ್ಯಾಡ್ ಫೀಲ್ ಆಗುತ್ತೆ, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅಪ್ಡೇಟ್ ನಂಬರ್ 2, ಡೇಲ್ ಸ್ಟೇನು ಒಬ್ಬ ಜೆನ್ಯೂನ್ ಪೇಸರು ಮಾತಾಡಿದರೆ ಇವಾಗ IPL ಆಗ್ತಿರೋಂಥ ಹಾವಳಿ ಬಗ್ಗೆ, ಎಕ್ಸ್ಪೆಷಲಿ ನಮ್ಮ RCB ಹಾವಳಿ ಬಗ್ಗೆ. ಜಾಶ್ ಮತ್ತು ಭುವಿ ಯಾವ ಥರ ಆಡ್ತಾ ಇದ್ದಾರೆ ಅಂತಾರೆ ಸೈಕ್ ಆಗುತ್ತೆ ನೋಡೋದಕ್ಕೆ. ಇದ್ರ ಜೊತೆಗೆ ಇನ್ನೂ ಇಬ್ಬರನ್ನ ಮೆನ್ಷನ್ ಮಾಡಿದರೆ, ರಬಾಡ ಜೊತೆಗೆ ಜೋಫರ್ ಆರ್ಚರ್. ಈ 4 ಜನ ಏನು ಮಾಡ್ತಾ ಇದ್ದಾರೆ, ಒಂಥರ ಲೆಜೆಂಡ್ರಿ ಬೌಲಿಂಗ್ನ ಮಾಡ್ತಾರೆ. ಹೌದು, ಲೆಜೆಂಡ್ಸೇ ಅವರು, ಅಂಡ್ ಲೆಜೆಂಡ್ರಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಬ್ಯಾಟರ್ಸ್ಗಳಿಗೆ ಈ ಏರಿಯಾದಲ್ಲಿ ಆಗ್ತಾರೆ ಅಂತ ಅಂದ್ರೆ ಗೊತ್ತಾದ್ರೂ ಕೂಡ ಅವ್ರಿಗೇನು ಮಾಡೋದಕ್ಕೆ ಆಗ್ತಿಲ್ಲ, ಏನು ಕಿತ್ಕೊಳ್ಳೋದಕ್ಕೆ ಆಗ್ತಿಲ್ಲ ಇವ್ರ ಹತ್ರ ಅಂತ ಹೇಳಿದರೆ, ಇವರು ಫಿಯರ್ನ ಔಟ್ ಆಗ್ತಿದ್ದಾರೆ ಬ್ಯಾಟ್ರಲ್ಲಿ. ಅಂದರೆ ಫಿಯರ್ ಇವ್ರಿಗೆ ಗೊತ್ತಿದೆ, ಇವರು ಈ ರೀಜನಲ್ಲೇ ಬೌಲಿಂಗ್ ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಿದೆ. ಬಟ್ ಆದರೂ ಕೂಡ ಆ ರೀಜನಲ್ಲೇ ಜಾಸ್ತಿ ಇವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಕಾಣಿಸ್ತಿದೆ. ಇವ್ರ ಪ್ರಾಕ್ಟೀಸೇ ಬೇರೆ ಥರ ಇದೆ. ಆ್ಯಂಡ್ ಇವರು ಟಿಪಿಕಲ್ ಬೌಲಿಂಗ್ನ ಮಾಡ್ತಾ ಇದ್ದಾರೆ, ಒಂಥರ ಜೆನ್ಯೂನ್ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಏನೋ ಹೆವಿಯಾಗಿ ವೇರಿಯೇಷನ್ ಆಗಿರಲಿ, ಥರ ಸ್ಲೋರ್ ಒನ್ನ ಬಿಡೋದು ಅದು ಇದು. ಸೊ ಅಂಥ ಹೆವಿ ಮಟ್ಟದ ವೇರಿಯೇಷನ್ ಇವರು ಯಾವಾಗಲೂ ಕೂಡ ಮಾಡೋದಿಲ್ಲ. ಸೊ ಇವ್ರು ಮಾಡದೆ ಯಾವಾಗಲೂ ಆಲ್ಮೋಸ್ಟ್ ಒಂದು ಲೆಂತಲ್ಲಿ ಇಟ್ಟಿರ್ತಾರೆ ಬಾಲು, ಲೆಂತಲ್ಲಿ ಯಾವಾಗಲೂ ಹೊಡಿತಾ ಇರ್ತಾರೆ, ಹಿಟ್ ಮಾಡ್ತಾ ಇರ್ತಾರೆ ಬಾಲ್ನ. ಆ್ಯಂಡ್ ಒಳ್ಳೆ ಸ್ವಿಂಗ್ನ ಕೂಡ ಇಟ್ಕೊಂಡಿರ್ತಾರೆ, ಒಳ್ಳೆ ಸ್ಟೀಮ್ ಇಟ್ಟಿದ್ದಾರೆ. ಈ ಥರ ಹಳೆ ತಲೆಗಳು ಔಟ್ಡೇಟೆಡ್ ಆಗದೆ ಇನ್ನೂ ಸಹ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡ್ತಾ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೂ ಒಂದು ಅಪ್ಡೇಟ್ ನಂಬರ್ 3, ಕೃಣಾಲ್ ಪಾಂಡ್ಯ ಅವರು ಎಕ್ಸಲ್ ಒಂದು ಪೋಸ್ಟ್ ಹಾಕೊಂಡ್ಬಿಟ್ಟಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ರೆ. 150th ಮ್ಯಾಚ್ ಅವ್ರು ಆಡಿದ್ದು ಲಾಸ್ಟ್ ಮ್ಯಾಚು. ಸೊ ಈ ಮ್ಯಾಚ್ನ ಆಡಾದ್ಮೇಲೆ ನಂಬರ್ ಐ ಕುಡಂಟ್ ಹ್ಯಾವ್ ಇಮ್ಯಾಜಿನ್ ವ್ಯಾನ್ ದಿಸ್ ಜರ್ನಿ ಸ್ಟಾರ್ಟೆಡ್ 11 years ago ಅಂತ ಹೇಳಿದರೆ. ಅವ್ರು ಅನ್ಕೊಂಡ್ಯಾರ ಇಲ್ವಂದ್ರೆ ನಾನು 150 ಮ್ಯಾಚ್ನ IPL ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ. ದ ಫೈರ್ ಟು ಕಂಪ್ಲೀಟ್ ಆ್ಯಂಡ್ ಹಂಗರ್ ಟು ವಿನ್ still burns as bright as day one ಅಂತ ಹೇಳಿದರೆ. ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚ್ ನಾನು ಯಾವ ಥರ ಆಡೋದು, ನಾವು ಮುಂಬೈ ಇಂಡಿಯನ್ಸ್ಗಿಂತ ಕಾಣಿಸೋರು ಫಸ್ಟ್ ಮ್ಯಾಚ್ ಆಡಿದ್ದು. ಸೊ ಅಲ್ಲಿಂದ ಎಲ್ಲಿವರೆಗೂ ಕೂಡ ಒಂದು ಫೈರ್ ಪವರ್ ಏನಿದೆ ಅದು ಹಂಗೇನೇ ಇದೆ, ಗೆಲ್ಲಬೇಕು ಅನ್ನೋ ಒಂದು ಕಿಚ್ಚೇನಿದೆ ಅದು ಹಂಗೇನೇ ಇದೆ, ಕಮ್ಮಿ ಆಗೇ ಇಲ್ಲ ಅಂತ ಹೇಳೋರೆ. ಅಪ್ಡೇಟ್ ನಂಬರ್ 4, ನೆನ್ನೆ ಮ್ಯಾಚಲ್ಲಿ ಸಖತ್ತಾಗೇನೆ ಕಾಣಿಸ್ಕೊಂಡ್ರು ಪ್ರಿಯಾಂಶ್. ಒಂದು ಬ್ಯಾಟ್ ಶಾಟು ಅವ್ರನ್ನ ಔಟ್ ಆಗಿ ಮಾಡ್ತು. ಸೊ ಇಲ್ಲ ಅಂತಂದರೆ ವೈಭವ್ ಸೂರ್ಯವಂಶಿ ಏನು ಕಮ್ಮಿ ಬ್ಯಾಟಿಂಗ್ ಏನು ಆಡೋದಿಲ್ಲ, ಪ್ರಿಯಾಂಶ್ ಆರ್ಯ ಸಖತ್ ಬ್ಯಾಟರು. ಸೊ ಪ್ರಿಯಾಂಶ್ ಆರ್ಯನೇ ವೈಭವ್ ಸೂರ್ಯವಂಶಿನ ಬ್ಯಾಟ್ನ ವಾರ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಐ ವುಡ್ ಲೈಕ್ ಟು ಬಾರೋ ವೈಭವ್ ಸೂರ್ಯವಂಶಿಸ್ ಬ್ಯಾಟ್ ಬ್ಯಾಟ್ನಲ್ಲ ಬ್ಯಾಟ್ ಸ್ವಿಂಗ್ನ. ಹೌದು, ಅವ್ರು ಒಂದು ಸ್ವಿಂಗ್ ತೊಗೊತಾರೆ ಗುರು, ಹಿಂಗೆ ಬ್ಯಾಟ್ನ ತೊಗೊಂಬಂದ್ಬಿಟ್ಟು ಒಂಥರ ಲೋಡ್ ಮಾಡ್ತಾರೆ. ಲೋಡ್ ಮಾಡಿಬಿಟ್ಟು ಒಂದ್ಸಲ ಹಿಂಗೆ ಎತ್ಬಿಟ್ಟು ಲೋಡ್ ಮಾಡಿಬಿಟ್ಟು ಆ ಒಂದು ಸ್ವಿಂಗ್ನ ತೊಗೊಂಬಂದ್ಬಿಟ್ಟು ಇನ್ನೂ ಒಂದು ಸ್ವಿಂಗ್ನ ಕೊಡ್ತಾರೆ. ಸೊ ಅದು ಆ ಒಂದು ಪವರ್ ತೊಗೊಂಬರ್ತಾರಲ್ಲ, ಅದೆಲ್ಲಿ ತೊಗೊಂಬರ್ತಾರೆ ಅಂತಂದರೆ ನೋಡಿ, ನೀವು ಅವ್ರು ಬ್ಯಾಟಿಂಗ್ ಆಡ್ತಿರೋ ಟೈಮಲ್ಲಿ ಬ್ಯಾಟ್ನ ಮೇಲ್ಗಡೆ ಲಿಫ್ಟ್ ಮಾಡಿಬಿಟ್ಟು ಒಂದು ರೌಂಡ್ ಹಾಕೊಂಬಂದು ತಿರ್ಗಾ ಹೊಡೆಯೋದು. ಸೊ ಇದು ಆ ಸ್ವಿಂಗ್ನ ನಾನು ತೊಗೊಂಬರ್ಬೇಕು ಅಂತ ಅನ್ಕೊಂಡಿದ್ರಂತೆ. ಸೊ ನನಗೆ ಆ ಒಂದು ಸ್ವಿಂಗ್ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡ್ಬೋದು ಅಂತ. ಬೆಟರ್ ಪ್ಲೇಯರ್ನೇ ಪ್ರಿಯಾಂಶ್ ಆರ್ಯ. ಇವ್ರ ರೇಂಜಿಗೆಲ್ಲ ಸಿಕ್ಬಿಡ್ತು ಅಂದರೆ, ಸ್ವಿಂಗಿಂಗ್ ಎಲ್ಲ ಸಿಕ್ಬಿಡ್ತು ಅಂದರೆ, ಬ್ಯಾಟ್ ಸ್ವಿಂಗ್ ಎಲ್ಲ ಸಿಕ್ಬಿಡ್ತು ಅಂತಂದರೆ ಇನ್ನೂ ಸೈಕ್ ಪ್ಲೇಯರ್ ಆಗೋಗ್ಬಿಡ್ತಾರೆ ಪ್ರಿಯಾಂಶ್ ಆರ್ಯ. ಅಪ್ಡೇಟ್ ನಂಬರ್ 5, ಶಿಖರ್ ಧವನ್ ಅವರು ಮಾತಾಡಿದರೆ 2027 ODI ವರ್ಲ್ಡ್ ಕಪ್ ರಿಲೇಟೆಡ್. ಕೊಹ್ಲಿ ಆ್ಯಂಡ್ ರೋಹಿತ್ can and should play. Both are experienced and you need experience going into the ODI World Cup which is only a year away ಅಂತ ಹೇಳಿದರೆ. ಹೌದು, ನಿಜ, ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ODI ವರ್ಲ್ಡ್ ಕಪ್ನ ಗೆಲ್ಲೋದು T20 ವರ್ಲ್ಡ್ ಕಪ್ ಗೆದ್ದಷ್ಟು ಈಸಿ ಅಲ್ಲ, T20 ವರ್ಲ್ಡ್ ಕಪ್ ಗೆದ್ದಂಗಲ್ಲ. ಅಂದರೆ ಅದೇನು ಫುಲ್ ಈಸಿ ಅಂತ ಹೇಳ್ತಿಲ್ಲ. T20 ವರ್ಲ್ಡ್ ಕಪ್ ಗೆಲ್ಲೋದು ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಈಸಿ. ODI ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂತಂದರೆ ಸಿಕ್ಕಾಪಟ್ಟೆ ತೊಗೊಂಬರ್ಬೇಕು, ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ, ಪೇಷನ್ಸು ಟೆಸ್ಟ್ ಆಗುತ್ತೆ, ಜೊತೆಗೆ ಲೈಟಾಗಿ ಅಗ್ರೆಸಿವ್ ಆಗಿ ಕೂಡ ಇರಬೇಕು. ಒಂಥರ ODI ಫಾರ್ಮೇಟ್ ಅನ್ನೋದು ಇದೆಯಲ್ಲ, ಅದೊಂಥರ ಲೆಜೆಂಡ್ರಿ ಫಾರ್ಮೇಟ್ ಅದು. ಒಂಥರ ನನಗೆ ಸಿಕ್ಕಾಪಟ್ಟೆ ಪರ್ಸ್ನಲಿ ಒಂಥರ ಇಷ್ಟ ಆಗುವಂಥ ಫಾರ್ಮೇಟ್. ಅದು T20 ಇಷ್ಟಪಡ್ತೀನಿ, ಬಟ್ ODI ಫಾರ್ಮೇಟ್ ಅನ್ನೋದು ಸಿಕ್ಕಾಪಟ್ಟೆ ನೋಡ್ಕೊಂಡು ಬೆಳೆದೀವಿ ನಾವು. ಇನಿಷಿಯಲಿ T20ಗಿಂತ ಜಾಸ್ತಿ ODIಸೇ ನೋಡ್ಕೊಂಡು ಬೆಳೆದಿರೋಂಥದ್ದು ನಾವು. ಸೊ ಅದನ್ನು ನನಗೆ ODI ಒಂಥರ ಫೇವರೇಟು. ಜೊತೆಗೆ ODI ವರ್ಲ್ಡ್ ಕಪ್ನ ಗೆಲ್ತು ಅಂದರೆ ಒಂಥರ ವರ್ಲ್ಡ್ ಕಪ್ ಗೆದ್ದಂಗೆ ನನಗೂ ಕೂಡ ಹಂಗೆ ಅನಿಸುತ್ತೆ. ಅಂದರೆ ಈ T20 ವರ್ಲ್ಡ್ ಕಪ್ ಗೆದ್ದಾಗ ನನಗೇನು ಗೆದ್ದಿಲ್ಲ ಅಂತ ಅನಿಸಿಲ್ಲ, ಬಟ್ ಅದು ಗೆಲ್ತು ಅಂದರೆ ಅದ್ರ ಲೆವೆಲ್ಲೇ ಬೇರೆ, ಅದ್ರ ರೇಂಜೇ ಬೇರೆ, ಒಂಥರ ಅದ್ರ ವ್ಯೂವೇ ಬೇರೆ, ಅದ್ರ ಪಾಯಿಂಟ್ ಆಫ್ ವ್ಯೂವೇ ಬೇರೆ, ಜನ ನೋಡೋ ರೀತಿನೇ ಬೇರೆ. ಅಪ್ಡೇಟ್ ನಂಬರ್ 6, ಯಶಸ್ವಿ ಜಾಯ್ಸ್ವಾಲ್ ಕೋ ಪಾರ್ಟ್ನರು ಮಾತಾಡಿದ್ದಾರೆ ಇವರ ಬಗ್ಗೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. It's amazing to bat with Vaibhav Suryavanshi. I enjoy batting with him and I'm always happy to be at the other end. ಅಂದರೆ ಇವರು ಯಾವಾಗಲೂ ಅವ್ರು ಸ್ಟ್ರೈಕರ್ ಎಂಡಲ್ಲಿ ಇದ್ರು ಅಂದರೆ ನಾನು ಸ್ಟ್ರೈಕರ್ ಎಂಡಲ್ಲಿ ಇರೋದಕ್ಕೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾವಾಗಲೂ ಅದರ ಎಂಡಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ, ಪಾರ್ಟ್ನರ್ ಆಗಿರೋದಕ್ಕೆ ನಾನು ಇಷ್ಟಪಡ್ತೀನಿ
ಐ ಆಮ್ ಸ್ಟಿಲ್ ವೆರಿ ಯಂಗ್ ಬಟ್ ಸೀಯಿಂಗ್ ಹಿಮ್ ಐ ಡೋಂಟ್ ನೋ ವಾಟ್ ಟು ಸೈ ಅಂತ ಹೇಳಿದರೆ. ಸೊ ಇವರು ಕೂಡ ಯಂಗ್ ಪ್ಲೇಯರೇನೆ, ಏನಂತ ಏನು ದೊಡ್ಡ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಏನಾಗಿಲ್ಲ. ಬಟ್ ಆದರೂ ಇವ್ರಿಗೆ ಕಂಪೇರ್ ಮಾಡ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ವೈಭವ್ ಸೂರ್ಯವಂಶಿ ಕಂಪೇರ್ ಮಾಡ್ತು ಅಂದಾಗ. ಸೊ ಅವ್ರಿಗೇನೆ ಅನ್ಸುತ್ತೆ ಅಂದರೆ ಒಂದು ಟೈಮಲ್ಲಿ ಇವರೇ ಅಗ್ರೆಸಿವ್ ಬ್ಯಾಟರ್ ಆಗಿದ್ರು, ಇವ್ರು ಬರೋಕ್ಕಿಂತ ಮುಂಚೆ ಇವ್ರಿಗೆ ಅವ್ರಿಗೆ ಇವರೇ ಅಗ್ರೆಸಿವ್ ಬ್ಯಾಟರ್ ಆಗಿದ್ರು. ಇನಿಷಿಯಲ್ ಇವರೇ ಪವರ್ ಪ್ಲೇಲಿ ಸಾಕಾಗಿ ಸ್ಟಾರ್ಟ್ ಕೊಡ್ತಾ ಇದ್ರು ಜಯಸ್ವಾಲೇನೆ. ಇವ್ರು ಬಂದ್ಬಿಟ್ಟು ಅವ್ರನ್ನ ಓವರ್ಟೇಕ್ ಮಾಡ್ಬಿಟ್ಟಿದಾರಲ್ಲ, ಇವ್ರು ನನ್ಗೆ ಏನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಖಂಡಿತ ಅನ್ಸುತ್ತೆ. ಅಪ್ಡೇಟ್ ನಂಬರ್ 6, ನೆನ್ನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಮಾತಾಡೋರೆ. ಅಯ್ಯರ್ ಹೇಳ್ತಾರೆ, ಸರ್ಪಂಚ್ ಸಾಬು, ದಿಸ್ ಇಸ್ ಅವರ್ ಫಸ್ಟ್ ಲಾಸ್ ಆಫ್ ದ ಸೀಸನ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಟೀಚಸ್ ಅಸ್ ಅ ಲಾಟ್ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಕಲಿಸುತ್ತೆ, ಸೋಲು ಕಲಿಸಷ್ಟು ಗೆಲುವು ಖಂಡಿತ ಕಲಿಸೋದಿಲ್ಲ. ಸೊ ಒಂದು ಮ್ಯಾಚ್ ಸೋತ್ಬಿಟ್ಟು ನಾವು ಒಬ್ಬರು ಟ್ರೋಫಿ ಗೆಲ್ಲೋದಕ್ಕಿಂತ ಒಂಥರ ನೋಡಿ, ಒಂದು ಮ್ಯಾಚ್ ಸೋತ್ರೆ ನಮಗೆ ನೋಡಿ, ನಾವು ಕೂಡ ಸೋತ್ಬಿಟ್ಟು T20 ವರ್ಲ್ಡ್ ಕಪ್ ಒಂದು ಮ್ಯಾಚ್ನ ಸೋತ್ಬಿಟ್ಟೇ ಹೋಗ್ಬಿಟ್ಟು ಎಲ್ಲ ಮ್ಯಾಚ್ನ ಕಂಪ್ಲೀಟ್ ಆಗಿ ಗೆದ್ಬಿಟ್ಟು ಹೋಗಿ ಗೆಲ್ಲಿಲ್ಲ ನಾವು. ಸೊ ಸೋಲು ಕಲಿಸಿದಷ್ಟು ಗೆಲುವು ಕಲಿಸೋದಿಲ್ಲ. ಸೋತ್ರೆ ಅಲ್ಲಿ ಮುಂದೆ ಪ್ಲೇ ಆಫ್ಸಲ್ಲಿ ಸೋಲೋ ಅಂಥದ್ದು ಅದು ಇದು ಎಲ್ಲ ಇಲ್ಲೇ ಸೋತ್ಬಿಡೋಣ, ಸೋಲೋ ಅಂಥದ್ದು 1 ಮ್ಯಾಚೋ 2 ಮ್ಯಾಚೋ ಇಲ್ಲೇ ಸೋತ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟು ಇವರಿಗೆ ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಸೋಲು ಕಲಿಸಿದಷ್ಟು ಗೆಲುವು ಕಲಿಸೋದಿಲ್ಲ, ಇದರಿಂದ ನಾವು ಕಲಿಯೋದು ತುಂಬ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಏನೇನು ಅಜೀಬಾಗಿ ಏನು ಸೋತಿಲ್ಲ. ಫಸ್ಟ್ ಆಫ್ ಆಲ್ ಶ್ರೇಯಸ್ ಅಯ್ಯರ್ ಅವರು ಏನೇನು ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಒಂದು ರೇಂಜಿಗೆ ಕ್ಲೋಸ್ ಮಾರ್ಜಿನ್ ಅಂತ ಅಂದ್ಕೊಳ್ಳಿ, ಬಟ್ ಚೆನ್ನಾಗಿ ಆಡಿದ್ರು ಅಷ್ಟೇ ಅವರು. ಅಪ್ಡೇಟ್ ನಂಬರ್ 8 ಮಾತಾಡಿದರೆ ಭುವನೇಶ್ವರ್ ಕುಮಾರ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಬಗ್ಗೆ ಇವರು ಹೇಳ್ತಾರೆ, ಮೆನಿ ಟೈಮ್ಸ್ ಬಿಫೋರ್ ಅ ಮ್ಯಾಚ್ ವಿರಾಟ್ ಕೊಹ್ಲಿ ಹ್ಯಾಸ್ ಕಮ್ ಆ್ಯಂಡ್ ಸೆಡ್ ಸಮಥಿಂಗ್ ಸ್ಮಾಲ್ ಟೆಕ್ನಿಕಲಿ ಟ್ಯಾಕ್ಟಿಕಲಿ and it has worked. Irrespective of achievements, communication is very important. His experience in batting really helps. If he says something, it adds a lot ಅಂತ ಹೇಳಿದರೆ. ಹೌದು, ಸುಮ್ಮನೆ ಲೆಜೆಂಡ್ ಆಗಿಬಿಟ್ರೆ, ಸುಮ್ಮನೆ ಇಂಡಿವಿಜುವಲ್ ಸ್ಕೋರ್ ಹೊಡೆದ್ಬಿಟ್ರೆ, ಸಖತ್ತಾಗಿ ಆಡ್ಬಿಟ್ರೆ, ಒಬ್ಬರು ಮಾತ್ರ ಸಖತ್ತಾಗಿ ಆಡ್ಬಿಡ್ತು ಅಂತಂದರೆ ಅದು ಮೆಚ್ಕೊಳ್ಳೋವಂಥದ್ದಲ್ಲ. ಹೌದು, ಮೆಚ್ಕೋಬೇಕಾದ್ರೂ ಬಟ್ ತೀರಾ ಮೆಚ್ಕೊಳ್ಳೋವಂಥದ್ದಲ್ಲ. ಬಟ್ ಟೀಮ್ಗೆ ಆ್ಯಡ್ ಮಾಡೋದಿದೆಯಲ್ಲ, ಒಬ್ಬೊಬ್ಬರು ಪ್ಲೇಯರ್ಗೂ ಕೂಡ ಬಂದ್ಬಿಟ್ಟು ಹೇಳೋದಿದೆಯಲ್ಲ, ಹಿಂಗೆ ಮಾಡಿರಿ ಹಿಂಗೆ ಆಗುತ್ತೆ, ಟ್ಯಾಕ್ಟಿಕಲಿ ಬಂದ್ಬಿಟ್ಟು ಹೆಲ್ಪ್ ಮಾಡೋದಿದೆಯಲ್ಲ. ಸೊ ಅದು ತೋರಿಸ್ಕೊಂಡು ಕೊಡುತ್ತೆ, ಅವರಲ್ಲಿರೋ ಒಂದು ಲೀಡರ್ಶಿಪ್ ಸ್ಕಿಲ್ಸ್ನ ತೋರಿಸ್ಕೊಂಡು ಕೊಡುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಇದನ್ನು ಮಾಡೋಕ್ಕಾಗೋದಿಲ್ಲ. ನೋಡಿ, ನಾವು ಲೆಜೆಂಡ್ಸ್ ಆಫ್ ಲೆಜೆಂಡ್ಸು, ಗೇಮಲ್ಲೇ ಲೆಜೆಂಡ್ಸ್ ಆಗಿರುವಂಥವ್ರು ಈ ಥರ ಪ್ರಶಂಸೆನ ತೊಗೊಳ್ಳೋದಿಲ್ಲ. ಇಲ್ಲ, ಅವರು ಟ್ಯಾಕ್ಟಿಕಲಿ ಆ್ಯಡ್ ಮಾಡ್ತಾರೆ, ಪಾಯಿಂಟ್ಸ್ನ ಹಾಕ್ತಾರೆ, ಈ ಥರ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋವಂಥದ್ದು ಎಷ್ಟೊಂದು ಜನ ಕ್ರಿಕೆಟರ್ಸಿಗೆ ಸಿಗೋದಿಲ್ಲ. ವೆರಿ ಫ್ಯೂ ಕ್ರಿಕೆಟರ್ಸಿಗೆ ಈ ಥರ ಸಿಗೋವಂಥದ್ದು. ಅಪ್ಡೇಟ್ ನಂಬರ್ 9 ಮಾತಾಡೋರೆ ಸ್ಪೋಕ್ ಪರ್ಸನ್, MIನ ಸ್ಪೋಕ್ ಪರ್ಸನು ಮಾತಾಡಿದ್ದಾರೆ. ಅದೇ ರೋಹಿತ್ ಶರ್ಮಾ ಅವರ ಹೆಲ್ತ್ ಬಗ್ಗೆ. ಅವರೇನು ಆರೋಗ್ಯವಾಗಿದ್ದಾರಾ? ಹೌದು, ರೀಸೆಂಟಾಗಿ ಒಂದು ರೀಲೆಲ್ಲ ವೈರಲ್ ಆಗ್ತಿದೆ. ಸ್ವಲ್ಪ ಅವರೇ ಟ್ರೋಲ್ ಮಾಡ್ತಾ ಇರೋಂಥದ್ದು. ಜಿಮ್ಮಲ್ಲಿ ಒಬ್ಬರು ಪ್ಲೇಯರ್ನ ಟ್ರೋಲ್ ಮಾಡ್ತಾ ಇರೋಂಥದ್ದು, ಎಳ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಕೂಡ ಅದೇ ಥರ ಆ್ಯಕ್ಷನ್ ಮಾಡ್ತಾ ಇರ್ತಾರೆ. ಸೊ ಜರ್ಸಿನೇ ಹಾಕ್ಕೊಂಡಿರ್ತಾರೆ, ಜರ್ಸಿ ಆ್ಯಂಡ್ ಪ್ಯಾಂಟ್ನು ಕೂಡ ಹಾಕ್ಕೊಂಡಿರ್ತಾರೆ. ಸೊ ಫಿಟ್ ಇದ್ದಾರೆ ಅಂತ ಅನ್ಸುತ್ತಪ್ಪ ಮೇಲ್ನೋಟಕ್ಕೆ ನೋಡ್ತು. ನಾನು ಪ್ರಾಕ್ಟೀಸು ಕೂಡ ಮಾಡ್ತಾ ಇದ್ದಾರೆ. ಸೊ ಇವ್ರು ಹೇಳ್ತಾ ಇರೋದೇನು ಅಂತಂದರೆ, ನಾವು ಏನು ಹೇಳೋದಕ್ಕಾಗೋದಿಲ್ಲ, ರೋಹಿತ್ ಶರ್ಮಾ ಅವರು ಇವತ್ತಿನ ಮ್ಯಾಚ್ನ ಆಡ್ತಾರೆ ಅಂತ. ಅದು ಟಾಸ್ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇನ್ನೂ ಸಿಕ್ಕಾಪಡೆ ಸಸ್ಪೆನ್ಸಲ್ಲೇ ಇಟ್ಟಿದ್ದಾರೆ. ಆಲ್ರೆಡಿ 3 ಮ್ಯಾಚ್ನ ಮಿಸ್ ಮಾಡ್ಕೊಂಡಿದ್ದಾಯಿತು. ಮುಂಬೈ ಇಂಡಿಯನ್ಸು ಕೆಳಗಡೆ ಡಿಕ್ಲೈನ್ ಆಗ್ತಾ ಇರೋದು ಆಯಿತು. ಸೊ ಅದು ಎದ್ದೇಳಬೇಕು ಅಂದರೆ ರೋಹಿತ್ ಶರ್ಮಾ ಬರಲೇಬೇಕು ನನ್ನ ಪ್ರಕಾರ. ಇಲ್ಲ ಅಂತಂದರೆ ಅವ್ರ ಟೀಮ್ ಒಂದು ಸ್ವಲ್ಪ ಯಾಕೋ ಲೋ ಆಗೇನೆ ಕಾಣುತ್ತೆ ರೋಹಿತ್ ಶರ್ಮಾ ಇಲ್ಲ ಅಂತಂದರೆ. ಅಪ್ಡೇಟ್ ಮುಂದೆ ನಮ್ಮ RCB ಟೀಮ್ ಡೇವಿಡ್ ಮಾತಾಡಿದ್ದಾರೆ ಆ್ಯಂಡಿ ಫ್ಲವರ್ ಬಗ್ಗೆ. ದ ಸೀಕ್ರೆಟ್ ಅಬೌಟ್ ಆ್ಯಂಡಿ ಈಸ್ ದಟ್ there is only one competition in the world that hasn't won a trophy and I played in that ಫೈನಲ್ ಆ್ಯಂಡ್ ವಿ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಆ್ಯಂಡಿ ಫ್ಲವರ್ಗೆ ಹೇಳಿದ್ದಾರೆ, ಈ ಒಂದು ಕಾಂಪಿಟೇಷನು ಅವರು ಕೋಚಿಂಗ್ನ ಮಾಡಿಲ್ಲ ಆ್ಯಂಡ್ ಈ ಒಂದು ಕಾಂಪಿಟೇಷನ್ ನಾನು ಫೈನಲ್ ಆಡಿದ್ದೀನಿ ಆ್ಯಂಡ್ ಅಲ್ಲಿ ನಾನು ಸೋತಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದು ಯಾವುದು ಅಂತಂದರೆ PSL ಅಂತ ಕಾಣಿಸುತ್ತೆ. ಸೊ ಇವರು PSL ಆಡೋರ ನನಗೇನೋ ಐಡಿಯಾ ಇಲ್ಲ. ಇವರು PSL ಬಗ್ಗೆನೇ ಮಾತಾಡ್ತಿರೋ ಥರ ಕಾಣಿಸ್ತಿದೆ. ಯಾಕಂದರೆ ಆ್ಯಂಡಿ ಫ್ಲವರ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಕೋಚಿಂಗ್ ಮಾಡಿಬಿಟ್ಟಿದ್ದಾರೆ. PSL ಮಾಡಿಲ್ಲ ಅನ್ನೋ ಥರ ನನಗೆ ಕಾಣಿಸ್ತಿದೆ. ಗೊತ್ತಿಲ್ಲ ಮಾಡಿದ್ರೋ ಮಾಡಿಲ್ವೋ ಅಲ್ಲೂ ಕೂಡ. ಒಟ್ಟಲ್ಲಿ ಅಲ್ಲಿ ನಾನು ಫೈನಲ್ ಆಗಿ ಸೋತಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು. ಅಪ್ಡೇಟ್ ನಂಬರ್ 10 ಅಕ್ಷರ್ ಪಟೇಲ್ ಅವರು ಮಾತಾಡಿದ್ದಾರೆ ಮಿಚೆಲ್ ಸ್ಟಾರ್ಕ್ ಅವರ ಬಗ್ಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಿಚೆಲ್ ಸ್ಟಾರ್ಕ್ ಅವರು ಬಂದ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ನ ಜಾಯ್ನ್ ಆಗಿದ್ದಾರೆ. ಸೊ ಅವ್ರು ಕೊಟ್ಟಿರೋಂಥ ಅಪ್ಡೇಟ್ ಏನು ಅಂತಂದರೆ, ಸ್ಟಾರ್ಕ್ ಹ್ಯಾಸ್ ಗಾಟ್ ದ NOC ಫ್ರಮ್ ಮೇ ಫಸ್ಟಿಂದ ಆಚೆಗೆ ಅವ್ರು ಆಡ್ಬೋದಂತೆ, ಅದಕ್ಕಿಂತ ಒಳಗಡೆ ಅವ್ರು ಆಡೋಂಗಿಲ್ವಂತೆ. ಸೊ NOC ಹೌದು ಬಂದು ಜಾಯ್ನ್ ಆಗಿದ್ದಾರೆ ಟೀಮ್ನ, ಬಟ್ May 1 ಆದಮೇಲೆ ಅವ್ರು ಆಡಬೇಕಂತೆ ಅಂತ. ನೋಡಿ, ಇವಾಗ ಜಾಶ್ ಹೇಸಲ್ವುಡ್ ಮತ್ತು ಇವರು ಮತ್ತು ಅವರು ಪ್ಯಾಟ್ ಕಮಿನ್ಸು ಮತ್ತು ಇವರು ಈ 3 ದಿನದ ಸಿಕ್ಕಾಪಟ್ಟೆ ಕನ್ಸರ್ನ್ ಇದ್ದಿದ್ದು. ಸೊ ಎಲ್ಲರಿಗೂ ಕೂಡ ಕ್ಲಿಯರೆನ್ಸ್ ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್ ಕೊಟ್ಟಿದೆ. ಜಾಶ್ ಹೇಸಲ್ವುಡ್ಗೆ ನಾವು ಲೇಟಾಗಿ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ನೋಡ್ರಿ, ಅವ್ರಿಗೆ ಫಸ್ಟ್ ಕೊಟ್ಬಿಟ್ರು, ಆಮೇಲೆ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಕೊಟ್ಟರು, ಅವರು ಕೂಡ ಆಡ್ತಾ ಇದ್ದಾರೆ. ಇವಾಗ ಇವರು ಕೂಡ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರಂತೆ ಆ್ಯಂಡ್ ಇವರು ಆಡ್ತಾರಂತೆ May 1 ಆದ ಮೇಲೆ. ಸೊ ಇದಿಷ್ಟು ಬರ್ತಾ ಇರೋಂಥ ಅಪ್ಡೇಟು, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮಗ, ಏನಾಗಲ್ಲ.